ಇಂದು ನಾವು ನೋಡಲು ಹೊರಟಿರುವ ದೇವಾಲಯಗಳು ಕುಂಭಕೋಣಂ ಹಾಗೂ ಅದರ ಸುತ್ತಮುತ್ತಲಿರುವ ನವಗ್ರಹ ದೇವಾಲಯಗಳು. ಈ ದೇವಾಲಯಗಳು ಸಾವಿರಾರು ವರ್ಷಗಳ ಹಿಂದಿನ ವೈದಿಕ ಶಕ್ತಿಪೀಠಗಳು. ಇವುಗಳಲ್ಲಿ ಪ್ರತಿಯೊಂದು ದೇವಾಲಯವೂ ಒಂದೊಂದು ಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಪ್ರಾಚೀನ ಕಥೆಯ ಪ್ರಕಾರ ಒಮ್ಮೆ ನವಗ್ರಹಗಳು ತಮ್ಮ ಶಕ್ತಿಯಿಂದ ಹೆಮ್ಮೆಗೊಂಡು ವಿಶ್ವದ ಮೇಲೆ ಹೆಚ್ಚಿನ ಪ್ರಭಾವ ಬೀರುವ ಯತ್ನ ಮಾಡಿದವು. ಗ್ರಹಗಳ ಈ ಅಹಂಕಾರವನ್ನು ಮೆಟ್ಟಿಹಾಕಲು ಭಗವಾನ್ ಶಿವನು ಒಂದು ಉಪದೇಶ ನೀಡಲು ನಿರ್ಧರಿಸಿದ. ಶಿವನು ಅವರಿಗೆ ದಿನರಾತ್ರಿ, ಕಾಲಚಕ್ರ ಮತ್ತು ಜೀವನದ ಫಲಿತಾಂಶ ಎಲ್ಲವೂ ಪರಮಾತ್ಮನ ನಿಯಂತ್ರಣದಲ್ಲಿದೆ, ಗ್ರಹಗಳು ಕೇವಲ ಆ ಚಕ್ರದ ಅಂಗಗಳು ಮಾತ್ರ ಎಂದು ತೋರಿಸಬೇಕು ಅನ್ನಿಸಿತು. ಅದರ ಪರಿಣಾಮವಾಗಿ ಅವರು ಧರೆಯ ಮೇಲೆ ವಿಭಿನ್ನ ಸ್ಥಳಗಳಲ್ಲಿ ತಪಸ್ಸು ಮಾಡಿದರು. ಈ ಸ್ಥಳಗಳೇ ಇಂದಿನ ನವಗ್ರಹ ದೇವಾಲಯಗಳು. ಹೀಗಾಗಿ ನವಗ್ರಹಗಳ ಮೂರ್ತಿಗಳು ಶಿವನ ಶಕ್ತಿಯನ್ನು ಅನುಸರಿಸಿ ಸ್ಥಾಪನೆಗೊಂಡವು. ಜನರಿಗೆ ಭೂಮಿಯ ಜೀವನದಲ್ಲಿ ಗ್ರಹಬಲದ ಸಮತೋಲನ ದೊರಕಲು ಈ ದೇವಾಲಯಗಳು ಆಹ್ವಾನಿಸಲ್ಪಟ್ಟವು. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಗ್ರಹದ ದೇವಾಲಯದ ಬಗ್ಗೆ ಮಾಹಿತಿ ನೀಡುವೆನು. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.